ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಇಡೀ ಬಿಜೆಪಿ ಅವ್ರು ಯಾಕೆ ಮುಗಿದು ಬೀಳ್ತಾ ಇದಾರೆ ನನ್ನ ಮೇಲೆ? ಅವ್ರು ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ತೀರ್ಮಾನ ಮಾಡಿ. ಯಾರು ಪ್ರಶ್ನೆ ಮಾಡ್ತಿಲ್ಲ, ನೀವೊಂದೇ ಪ್ರಶ್ನೆ ಮಾಡ್ತಿಲ್ಲ. ಇಲ್ಲಿಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನೇನ್ರಿ? ಯಾವ ದೇಶದಲ್ಲಿ ಶ್ರೀರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡಂಗಿಲ್ಲ ಅಂದ್ರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾ ಇರೋದು ನಾನು. ಆಮೇಲೆ ಈ ಬಿಲ್ಲಿಗೆ ನಿಮ್ಮ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನ್ಗೆ ಸಂಬಂಧ ಇಲ್ಲ. ನೀವೇನಾದರೂ ಬಂದು ಸದನದಲ್ಲಿ ಹೇಳ ಸ್ವಾತಂತ್ರ್ಯ ನಿಮ್ಗಿದೆ. ಸಕಾರಾತ್ಮಕವಾಗಿ ನಿಮ್ದೇನಾದರೂ ಸಲಹೆಗಳಿದ್ರೆ ವಿ ವಿಲ್ ಆಕ್ಸೆಪ್ಟ್. ನಾನು ಕೆಲಸ ಮಾಡ್ತೀನಿ, ಡೈಲಿ ತನಿಖೆ ಅಪ್ಡೇಟ್ ಇಲ್ಲೇ ಕೊಟ್ಬಿಡ್ತೀನಿ. ನೋಡಿ, ಕೈಂಡ್ಲಿ ಪ್ರಾರ್ಥನೆ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ತನಿಖೆ ನಡೀತಾ ಇದೆ, ಅವೆಲ್ಲರೂ ಕೂಡ ನಾವು ಬಹಿರಂಗ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಅಂಥದ್ದೇನಾದರೂ ಮಾಧ್ಯಮಗಳಿಗೆ ತಿಳಿಸ್ಬೇಕಾಗಿರುವಂಥ ವಿಚಾರಗಳಿದ್ರೆ ತಿಳಿಸ್ತೀವಿ. ಆಮೇಲೆ ನಿಮಗೂ ಮೂಲ ಇದೆ. ಈಗ ಎಷ್ಟೊಂದು ಸನ್ನಿವೇಶಗಳು ಲೀಕ್ ಆಗ್ತಾ ಇದೆ ಅಲ್ಲ, ನಮ್ಮಲ್ಲೂ ಕೂಡ ಇದಾರಲ್ವಾ ಕೆಲವು ಜನ ಬಂದು ನಿಮ್ಗೆ ನೇರವಾಗಿ ಮಾತನಾಡೋರು. ಇದೊಳ್ಳೆ ಕತೆ. ಅಂದ್ರೆ ನಾವು ಈಗ ಇಲ್ಲ ಪ್ರಿಸನ್ಸ್ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ನಾನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇದೇ ಸದನದಲ್ಲಿ ನನಗೆ ಬೈತಿದೆ. ಏನಪ್ಪ ನಿಮ್ಮ ಪರಪ್ಪ ಅಗ್ರಹಾರ ಇರ್ಬೋದು, ಬೆಳ್ಳಾರಿ ಜೈಲರ್ ಇರ್ಬೋದು, ರಾಜಾರೋಷವಾಗಿ ಟಿವಿ ನೋಡ್ತಾ ಇದ್ದಾರೆ, ರಾಜಾರೋಷವಾಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಹಾವಳಿ ಇದೆ ಅಂತ ನೀವೇ ಬೈತೀರಾ. ಕರೆಕ್ಟಾಗಿ ನಾನು ಕೆಲಸ ಮಾಡಿದ್ರೂ ನೀವೇ ಬೈತೀರಾ. ತೀರ್ಮಾನ ಮಾಡಿಬಿಡಿ, ನಾನು ಕೆಲಸ ಮಾಡಬೇಕಾ ಮಾಡಬಾರ್ದಾ? ಇದಕ್ಕೆ ಅದಕ್ಕೆ ಏನು ಸಂಬಂಧ? ಈಗ ಸರ್ಪ್ರೈಸ್ ರೇಡ್ ಮಾಡಿಸಿದ್ವಿ, ಮೊಬೈಲ್ ಸಿಕ್ತು, ಅದಕ್ಕೆ ಬಿಡದಿಗೆ ಏನು ಸಂಬಂಧ? ಅಂದ್ರೆ ಬಿಡದಿ ಹೋರಾಟ ಇರಲಿಲ್ಲ ಅಂದ್ರೆ ಮೊಬೈಲ್ ಯೂಸ್ ಮಾಡ್ಬೋದಾಗಿತ್ತು. ಅವರು ಯಾರೇ ಇರ್ಬೋದು, ಅವ್ರು ಇವರು ಅಂತಲ್ಲ. ಈಗ ಒಳ್ಳೆ ಕೆಲಸ ಮಾಡಿದ್ಕು ಬೆಂಚ್ ಅಪ್ಪರ್ಸಲ್ಲ. ಏನಾದರೂ ಒಂದು ವಿಧೇಯಕ ಒಳ್ಳೇದಾಗುತ್ತೆ ಸಾರ್ವಜನಿಕರೇ ಅಂದ್ರೆ ಅದಕ್ಕೂ ನೀವು ಒಪ್ಪಿಗೆ ಇಲ್ಲ. ಏನ್ ಮಾಡ್ಬೇಕು ಅದನ್ನ ಹೇಳ್ಬಿಡ್ಲಿ, ಅವರೇ ಮಾರ್ಗದರ್ಶನ ಕೊಟ್ಬಿಡ್ಲಿ ನಮ್ಗೆ. ಅವ್ರ ಹತ್ರ ಮಹಿಳೆಯರ ಸಬಲೀಕರಣದ ಬಗ್ಗೆ ಕಲಿಬೇಕೇನ್ರಿ ನಾವು? ಅತ್ಯಾಚಾರಿಗಳ ಪಾರ್ಟಿ ಯಾವುದು? ಅವ್ರ ಹತ್ರ ಕಲಿಯೋದೇನೂ ಇಲ್ಲ. ಹಿಡೀಲಿ ರೈ ಸಿ ಬಂದು ಸದನದಲ್ಲಿ ಚರ್ಚೆ ಮಾಡಲಿ, ಯಾಕೆ ಏನು ಅಂತ. ಸುಮ್ಮನೆ ಬಂದು ಮೈಕ್ ಮುಂದೆ ಮಾತಾಡೋದು ಏನು ಪ್ರಯೋಜನ? ಲೆಟ್ ದೆಮ್ ಕಮ್ ಅಂಡ್ ಡಿಸ್ಕಸ್. ಈಗ ಐಟಿ ಇಡಿ ಸಿಬಿಐ ಎಲ್ಲ ಅವ್ರದೇ ಇದೆ ಅಲ್ಲ, ತೋರಿಸ್ಬಿಡ್ಲಿ ಒಂದು ಕಾಗದ, ಹೌದಪ್ಪ ಈಸ್ ಗಿಲ್ಟಿ ಅಂತ, ತಕ್ಷಣ ರಾಜೀನಾಮೆ ಕೊಡ್ತಾರೆ. ಸುಮ್ಮನೆ ಏನಿಲ್ಲ, ಸುಮ್ಮನೆ ನಾವು ಮಾತಾಡ್ಕೋತಾ ಹೋದ್ರೆ ಹೇಗೆ? ನೋಡಿ, ವಾಟ್ ಎವರ್ ಇದು ನೋಡಿ, ಜಿಲ್ಲಾ ಉಸ್ತುವಾರಿ ಹಂಚಿಕೆ ವಿಚಾರ ಅದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ. ಯಾರಿಗೆ ಕೊಡಬೇಕು ಕೊಡಬಾರ್ದು ಅದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಹಿಂದೆ ಕೃಷ್ಣ ಬೈರೇಗೌಡರಿಗೂ ಇರಲಿಲ್ಲ, ಕಳೆದ ವರ್ಷ ಅವರಿಗೆ ಹಾಸನ ಕೊಟ್ಟರು. ಸೊ ಅದರಲ್ಲಿ ಏನು ಇದೆ, ನಮ್ದು ಎಷ್ಟು ಜಿಲ್ಲೆಗಳಿದೆ ಅಷ್ಟೇ ಕೊಡೋಕ್ಕಾಗ್ತದಲ್ಲ, ಹೆಚ್ಚು ಕೊಡೋಕ್ಕಾಗಲ್ಲ, ಕಮ್ಮಿನೂ ಕೊಡೋಕ್ಕಾಗಲ್ಲ. ಆಮೇಲೆ ಎಲ್ಲರದ್ದು ಜವಾಬ್ದಾರಿ ಏನು ಇರಬೇಕು ಅದು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನೋಡಿ, ಅವರು ಧ್ವಜಾರೋಹಣ ಬಗ್ಗೆ ಮಾತಾಡಿಲ್ಲ. ಅಲ್ಲಿ ನಾವು ಪತ್ರದಲ್ಲಿ ವಿಜಯನಗರ ಇದ್ರ ಉಸ್ತುವಾರಿ ಬಗ್ಗೆ ಮಾತನಾಡಿದ್ದಾರೆ. ಸಹಜವಾಗಿ ಉಸ್ತುವಾರಿ ಇದ್ರೆ ಎಲ್ಲಾನು ಜವಾಬ್ದಾರಿಗಳು ವಹಿಸಬೇಕಾಗ್ತದೆ. ಅದು ಅಲ್ಲಿನ ಬರ ನಿರ್ವಹಣೆ ಇರ್ಬೋದು, ಅತಿವೃಷ್ಟಿ ನಿರ್ವಹಣೆ ಇರ್ಬೋದು, ಆಗು ಹೋಗುಗಳಿರ್ಬೋದು, ಧ್ವಜಾರೋಹಣ ಇರ್ಬೋದು. ಸೊ ಎಲ್ಲೂ ಕೂಡ ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿಲ್ಲ ಅಲ್ಲ. ಈಸ್ ಜಸ್ಟ್ ಎಕ್ಸ್ಕ್ಯೂಸಿಂಗ್ ಹಿಮ್ಸೆಲ್ಫ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ. ಏನು ಚುನಾವಣೆ ಇದೆ, ಅದಕ್ಕೆ ಬಹುಶಃ ಇಲ್ಲಿ ನಾನು ಕಾನ್ಸಂಟ್ರೇಟ್ ಅಲ್ಲಿದ್ರೆ 2-3 ದಿನ ಇರಬೇಕಾಗ್ತದೆ ಅಂದ್ಬಿಟ್ಟು ಅವ್ರು ಬಹುಶಃ ಕೇಳ್ಕೊಂಡಿರ್ಬೇಕು. ಬಟ್ ಅದು ತೀರ್ಮಾನ ಮುಖ್ಯಮಂತ್ರಿಗಳು ಮಾಡ್ತಾರೆ.